ಮನೆ ಮುರುಕರ ವಿರುದ್ಧ ನಿಮ್ಮ ಪಬ್ಲಿಕ್ ಟಿವಿ ದೊಡ್ಡ ಅಭಿಯಾನವನ್ನೇ ಸಾಮಾಜಿಕ ಕಳಕಳಿಯ ಭಾಗವಾಗಿ ಮಾಡ್ತಾ ಇದೆ. ಯಾಕೆ ನಾವು ಈ ಅಭಿಯಾನವನ್ನ ಮಾಡ್ತಾ ಇದೀವಿ ಅಂದ್ರೆ ಸರ್ಕಾರದ ಕಣ್ ತೆರೆಸೋದಕ್ಕೆ, ಸರ್ಕಾರದ ಗಮನಕ್ಕೆ ಇದು ಬಂದಿಲ್ಲ ಅಂತ ಏನಿಲ್ಲ. ಇನ್ಫ್ಯಾಕ್ಟ್ ಮುಖ್ಯ ಕಾರ್ಯದರ್ಶಿಗಳೇ DGIGP ಡಾಕ್ಟರ್ ಅಲೋಕ್ ಮೋಹನ್ ಅವರು ಒಂದು ಪತ್ರ ಬರೆದಿದ್ದಾರೆ. ನೋಡಿ ಇದೇನೋ ಸಮಸ್ಯೆಗಳು ಆಗ್ತಾ ಇದೆಯಲ್ಲ, ನೀವು ಒಂದು ಸುತ್ತೋಲಿನ ಸ್ಟೇಷನ್ಗಳಿಗೆ ಹೊರಡಿಸಿ ಅಂತ. ಸೊ ಸರ್ಕಾರದ ಗಮನದಲ್ಲಿದೆ, ಬಟ್ ಸರ್ಕಾರ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಕ್ರಮ ಕೈಗೊಳ್ಳೋದಂದ್ರೆ ಹೇಗೆ? ನಿಯಂತ್ರಣ ಮಾಡಬೇಕು. ಇವರು ಬಾಲ ಮುದ್ರಕೊಳ್ಳಂಗ್ ಮಾಡಬೇಕು. ಅಗ್ರೆಸಿವ್ ಆಗಿ ಲೋನ್ ರಿಕವರಿ ಮಾಡ್ತಾ ಇದ್ದಾರೆ. ಊರ್ನವ್ರು ಮಾನ ಹರಾಜ್ ಆಗ್ತಾ ಇದ್ರಲ್ಲ, ಅದನ್ನ ನಿಲ್ಬೇಕು ಫಸ್ಟ್. ಯಾಕಂದ್ರೆ ನಮ್ಮ ಜನ ಮಾನಕ್ಕೆ ಹೆಚ್ಚಾಗಿ ಅಂಜೋದು, ಯಾವ್ದಕ್ಕೆ ಹಂಚ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದೇ ವಿಚಾರವನ್ನ ನೀವು ವೀಕ್ನೆಸ್ ಆಗಿ ತಿಳ್ಕೊಂಡು ಪ್ರತಿ ದಿನ ಪ್ರತಿಯೊಬ್ಬರಿಗೆ ಟಾರ್ಚರ್ ಕೊಡ್ತೀರಾ ಅಂದ್ರೆ ಇದನ್ನ ನೀವು ನಿಲ್ಲಿಸಬೇಕು. ನಿಲ್ಲಿಸೋ ತನಕ ನಮ್ಮ ಅಭಿಯಾನ ಮುಂದುವರಿಯುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮನೆ ಹಾಳ್ರ ಮುಂದುವರೆದ ಕೆಲಸ ಏನಾಗಿರುತ್ತೆ ಡೀಟೇಲ್ಸ್ ನಾವು ಕೊಡ್ತಾ ಇದೀವಿ ನೋಡಿ. ಗ್ರಾಮೀಣ ಬಡ ಜನರೇ ಮನೆ ಮುರುಕರ ಟಾರ್ಗೆಟ್ ಆಗಿದ್ದಾರೆ. ಯಾರ ಇನ್ಕಮ್ ತೀರಾ ಲೋ ಇರುತ್ತೋ, ಪ್ರತಿದಿನ ಡೈಲಿ ಬೇಸಿಸ್ ಅಲ್ಲಿ ದುಡಿತಾರೋ, ಡೈಲಿ ವೇಜಸ್ ತಗೊಳ್ತಾರೋ ಅವರೇ ಇವ್ರ ಟಾರ್ಗೆಟ್. ಅವ್ರ ಹತ್ರ ಹೆಂಗಿದ್ರು, ಅವ್ರ ಪ್ರಕಾರ ಹೆಂಗಂದ್ರೆ ಅವ್ರ ಹತ್ರ ದುಡ್ಡು ಬರುತ್ತೆ, ಅದನ್ನ ಕಿತ್ಕೊಳ್ಳೋಣ ಅಂತ ಹೇಳಿ ಗ್ರಾಮೀಣ ಭಾಗದ ಜನರನ್ನ ಇಲ್ಲಿ ಅತಿ ಹೆಚ್ಚು ಟಾರ್ಗೆಟ್. ಬಿಕಾಸ್ ಮುಗ್ಧತೆ ಅತಿ ಹೆಚ್ಚು ಉಳಿದಿರೋದೇ ಅವರಲ್ಲಿ. ಸ್ವಲ್ಪ ಸಿಟಿ ಜನ ಎಜುಕೇಟೆಡ್ ಇರ್ತಾರೆ, ಎಜುಕೇಟೆಡ್ ಆದ್ರೂ ಈ ಇನ್ಸ್ಟೆಂಟ್ ಲೋನ್ ಆ್ಯಪ್ ತಗೊಂಡು 100 ಆದಂತ ಅವರು ಮಾಡ್ಕೊಂಡಿದ್ದಾರೆ, ಅವ್ರದ್ದೇನು ವ್ಯತ್ಯಾಸ ಇಲ್ಲ. ಬಟ್ ಗ್ರಾಮೀಣ ಜನ ಈಸಿ ಟಾರ್ಗೆಟ್ ಇವರಿಗೆಲ್ಲ. ಈ ಸಂಘಟನೆ ಸಂಘಗಳಿಗೆಲ್ಲ ಇವರೆಲ್ಲ ಬಹಳ ಈಸಿ ಟಾರ್ಗೆಟ್. ಭದ್ರತೆ ಇಲ್ಲದೆ ಸಾಲ ಕೊಡೋದಾಗ ಪುಸ್ಲಾಯಿಸಿ ವಂಚನೆಯನ್ನ ಮಾಡ್ತಾ ಇರೋದು ಬೆಳಕಿಗೆ ಬರ್ತಾ ಇದೆ. ತುಂಬಾ ಜನ ಲೈಸೆನ್ಸ್ ಇಲ್ದೇ ಇರೋರು ಕೂಡ ಈ ವ್ಯವಹಾರಕ್ಕೆ ಇಳಿದು ಬಿಟ್ಟಿದ್ದಾರೆ. ತುಂಬಾ ಜನ ಲಾಸ್ಟ್ ಟೈಮ್ ನಿಮ್ಗೊಂದು ಸ್ವಲ್ಪ ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯ ಅವರ ಸರ್ಕಾರದ ಮೊದಲಾವಧಿಯಲ್ಲಿ ಈ ವಿಚಾರ ಬಹಳ ದೊಡ್ಡ ಸುದ್ದಿಯಲ್ಲಿತ್ತು. ತುಂಬಾ ಜನ ಲೈಸೆನ್ಸ್ ಇರಲಿಲ್ಲ, ಪೊಲೀಸ್ನವರು ಚೆಕ್ ಮಾಡಿದಾಗ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಈಗಲೂ ಅಂಥದ್ದು ಕ್ರಮ ಆಗಬೇಕು. ಭದ್ರತೆ ಇಲ್ಲದೆ ನಿಮ್ದು ಯಾವುದು ಕೂಡ ನಿಮ್ದು ಅಸೆಟ್ಗಳನ್ನ ಮಾರ್ಟ್ಗೇಜ್ ಮಾಡೋದು ಬೇಡ, ನೀವು ಪತ್ರಗಳನ್ನ ಜಮೀನ್ ಪತ್ರ ಕೊಡೋದು ಬೇಡ, ನಾವು ಹಂಗೆ ಸಾಲ ಕೊಡ್ತೀವಿ ಅಂತ ಬಣ್ಣ ಬಣ್ಣದ ಆಸೆಗಳನ್ನ ಹುಟ್ಟಿಸೋದು, ಕಲರ್ ಕಾಗೆ ಹಾರಿಸೋದು, ನಂತರ ಕೊಡಬೇಕಾದ್ರೆ ಬಹಳ ದಾನಶೂರ ಕರುಣನ ರೀತಿ ವರ್ತಿಸೋದು. ಅವ್ರ ವರ್ತನೆನೇ ಚೇಂಜ್ ಆಗ್ಬಿಡುತ್ತೆ ಒಂದೇ ಒಂದಿನ ನೀವು ಬಡ್ಡಿ ಕಟ್ಟಲಿಲ್ಲ ಅಂದ್ರೆ. ಸುಲಭಕ್ಕೆ ಸಾಲ ಸಿಗುತ್ತೆ ಅನ್ನೋ ಆಸೆಯಿಂದ ನಮ್ಮ ಕಷ್ಟ ಎಲ್ಲ ತೀರುತ್ತೆ ಅಂತ ಪಾಪ ಬಡವರು ಯಾಮಾರ್ತಾ ಇದ್ದಾರೆ. ಈಗ ಸದ್ಯಕ್ಕೊಂದು ಸಾಲ ತಗೊಂಡ್ಬಿಡೋಣ, ಆಮೇಲೆ ಅದನ್ನು ತೀರಿಸ್ತಾ ಹೋಗೋಣ ವಾರ ಹೆಂಗೋ ಅಂತ ಅಂದ್ಕೊಳ್ತಾರೆ. ಬಟ್ ಈ ಬಡ್ಡಿಯ ಚಕ್ರವ್ಯೂಹದಿಂದ ಅವ್ರಿಗೆ ಆಚೆ ಬರೋಕ್ಕಾಗಲ್ಲ. ಆಮೇಲೆ ಇದರಿಂದನೇ ಜನ ನರಳ್ತಾ ಇರೋದು, ಸಫರ್ ಆಗ್ತಾ ಇರೋದು. ಸುಲಭಕ್ಕೆ ಸಾಲ ಸಿಗುತ್ತೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಹೋಗಿ ದೊಡ್ಡ ಬಾವಿಗೆ ಬೀಳ್ತಾ ಇದ್ದಾರೆ ಜನ. ನಾವಾಗಲೇ ಹೇಳ್ತಾ ಇದ್ವಿ, ಕೆಲವ್ರಿಗೆ ಸಾಲ ತಗೊಳ್ಳೋದಂದ್ರೆ ತುಪ್ಪ ತಿಂದಷ್ಟು ಈಸಿ. ಸೊ ಹಂಗೆ ಜನ ಅಲ್ಲಿ ಬಾವಿಗೆ ಬೀಳ್ತಾ ಇರೋದು. ಚಕ್ರ ಬಡ್ಡಿ ಕಟ್ಟದೇ ಇದ್ರೆ ಮನೆಗೆ ನುಗ್ಗಿ ದಾಂಧಲೆ ಮಾಡೋದು. ಅದು ಎಷ್ಟೆಷ್ಟೊತ್ತಿಗೆ, ರಾತ್ರಿ 10 ಗಂಟೆ 11 ಗಂಟೆಗೆ ಚಾಪೆ ಎಲ್ಲ ಹಾಸಿ ವಿಚಿತ್ರ ಸನ್ನೆಗಳನ್ನು ಮಾಡ್ತಾರಂತೆ. ಮಹಿಳೆಯರಿಗೆ, ಕುಟುಂಬದವ್ರಿಗೆ ವಿಪರೀತ ಟಾರ್ಚರ್ ಕೊಡ್ತಾರಂತೆ. ಆಮೇಲೆ ಆ ಮನೆ ಮುಂದೆ ಕೆಲ ಬೋರ್ಡ್ಗಳನ್ನೆಲ್ಲ ಹಾಕೋದು, ಇವ್ರು ಸಾಲ ಕೊಟ್ಟಿಲ್ಲ ಅಂತ. ಇನ್ಸ್ಟೆಂಟ್ ಲೋನ್ ಆ್ಯಪ್ನಲ್ಲೂ ಕೂಡ ಹಿಂಗೆ ಆಗ್ತಿತ್ತು, ನಿಮ್ಗೆ ನೆನಪಿರ್ಬೋದು. ನಮ್ಮ ಕಾಂಟ್ಯಾಕ್ಟ್ನೆಲ್ಲ ಆಕ್ಸೆಸ್ ಮಾಡಿಬಿಟ್ಟು ಕಂಡ್ಕೊಂಡವ್ರಿಗೆಲ್ಲ ಈತ ಫ್ರಾಡು, ಈತನ ಹಿಂಗೆ ಅಂತ ಹಿಂಗೆ ಆಗ್ತಾ ಇದೆ. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಎಲ್ಲ ಕಡೆ ಆ್ಯಡ್ ಕೊಡ್ತಾ ಇರ್ತಾರೆ, ನೀವು ಕೇಳಿಸ್ಕೊಂಡಿರ್ಬೋದು. ಜಾಣರಾಗಿರಿ, ಜಾಗರೂಕರಾಗಿರಿ ಅಂತನ್ಬಿಟ್ಟು. ಅಂದರೆ ನೀವು ಸಾಲ ತಗೊಳ್ಳಿ, ಬೇಡ ಅಂತಲ್ಲ, ಸಾಲವನ್ನು ಕರೆಕ್ಟಾಗಿ ಟೈಮ್ ಕಟ್ಟಬೇಕು ಅಂತನ್ಬಿಟ್ಟು. ಆದರೆ ಈ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಮೀಟ್ರ್ ಬಡ್ಡಿ, ಚಕ್ರ ಬಡ್ಡಿ, ಇದು ಯಾವುದನ್ನು ಗ್ರಾಮೀಣ ಭಾಗದ ಜನರಿಗೆ ಗಮನಕ್ಕೆ ತರದೇ ಇಲ್ಲ. ಬಿಗಿನಿಂಗಲ್ಲಿ ಫಸ್ಟ್ ದುಡ್ಡು ಕೊಟ್ಬಿಡ್ತಾರೆ, ದುಡ್ಡಿನ ಆಸೆಗೆ ನಮ್ಮ ಜನ ತೊಗೊಂಡ್ಬಿಡ್ತಾರೆ. RBI ನಿಯಮಗಳು ಯಾವುದಕ್ಕೂ ಡೋಂಟ್ ಕೇರ್ ಇವರು. ಯಾಕಂದರೆ ಇವ್ರು ಯಾರೂ ರಿಜಿಸ್ಟರ್ಡೇ ಅಲ್ಲ, ಇವ್ರು ಯಾರಿಗೂ ಲೈಸೆನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಮನೆ ಮುಂದೆ ಸಾಲ ಕಟ್ಟಿಲ್ಲ ಎಂಬ ಬೋರ್ಡನ್ನು ಹಾಕ್ತಾ ಇದ್ದಾರೆ ದಂಧೆಕೋರರು. ಏನಾಗಬೇಕು ಹಳ್ಳಿಗಳಲ್ಲಿ ಇವರ ಮರ್ಯಾದೆ ಪ್ರಶ್ನೆ. ಹಳ್ಳಿಗಳಲ್ಲಿ ಅವರು ಬಡವರಿರ್ಬೋದು, ಆದರೆ ಮರ್ಯಾದೆಗೆ ಅಂಜಿ ಬದುಕ್ತಕ್ಕಂಥ ಜನ. ಸೊ ಹಾಗಾಗಿ ಈ ಥರ ಮಾಡಿದಾಗ ಏನು ಮಾಡ್ತಾರೆ, ಆಮೇಲೆ ಪೊಲೀಸರಿಗೆ ದೂರು ಕೊಟ್ಟರೂ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ ಪೊಲೀಸರು ಅಲ್ಲಪ್ಪ ನೀವು ತಗೋಬೇಕಾದ್ರೆ ನೋಡ್ಕೋಬೇಕು ಇದೆಲ್ಲವನ್ನ ಕೂಡ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ಸಿವಿಲ್ ವ್ಯಾಜ್ಯಕ್ಕೆ ಬರುತ್ತೆ, ನಮಗೆ ಆಗಲ್ಲ ಅಂತ. ಆಮೇಲೆ ಈ ಫೈನಾನ್ಷಿಯರ್ಗಳು ಇವ್ರಿಗೂ ಸ್ವಲ್ಪ ರೆಡಿ ಮಾಡ್ಕೊಂಡಿರ್ತಾರೆ, ಪೊಲೀಸರನ್ನು ಕೂಡ. ಯಾರ ಹಿಡಿತಕ್ಕೂ ಸಿಗದೆ ಬಡ್ಡಿ ಬದ್ಮಾಶ್ಗಳ ದರ್ಬಾರ್ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಎಳೆಯಾಗಿ ನಾವು ತೋರಿಸ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಿಂದಲೂ ನಮಗೆ ವರದಿ ಬರ್ತಾ ಇದೆ. ಪ್ರತಿ ಜಿಲ್ಲೆ, ಚಾಮರಾಜನಗರದಲ್ಲಿ ಶುರು ಆಯಿತು ಆ್ಯಕ್ಚುಲಿ, ಅದಕ್ಕೊಂದು ಇಂಪ್ಯಾಕ್ಟ್ ಕೂಡ ಆಯಿತು. ಆಮೇಲೆ ಹಾವೇರಿ, ಅದಾದಮೇಲೆ ಗದಗ, ಎಲ್ಲ ಕಡೆ ಫೈನಾನ್ಸ್ ಕಾಟಕ್ಕೆ ಗುಳೆ ಹೊರಟಿದ್ದಾರೆ ನೊಂದವರು. ಪಾಪ ಊರನ್ನೇ ಬಿಟ್ಟು, ಅವರು ಬದುಕಿದಂತಹ ಊರನ್ನು ಬಿಟ್ಟು ರಾತ್ರೋರಾತ್ರಿ ಹೊಟ್ಟೋಗ್ತಾ ಇದ್ದಾರೆ ಎಲ್ಲ ಕಡೆ. ಇನ್ನು ಕೆಲವರು ಬೆಳಗ್ಗೆ ಆದರೆ ಸಾಕು ಜಮೀನ್ಗೆ ಹೋಗಿ ಕೂತ್ಬಿಡ್ತಾರಂತೆ, ಮನೆಗೆ ಬರಲ್ವಂತೆ, ಇವರೆಲ್ಲ ಬಂದು ಕಾಟ ಕೊಡ್ತಾರೆ ಅಂತ. ಹೀಗೆಲ್ಲ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇದರಿಂದ ವಿಪರೀತ ಜನ ನೊಂದಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಪರಿಹಾರ ಏನು, ಇವರ ಸಂಕಷ್ಟವನ್ನು ನಿವಾರಿಸುವ ರೀತಿ ಹೇಗೆ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಂತ ನೀವು ಸಾಲನೇ ತಗೋಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಸಾಲದ ಅನಿವಾರ್ಯತೆ ಇರುತ್ತೆ ತುಂಬ ಜನರಿಗೆ.
ಆಮೇಲೆ ಏನು ಅಂತಕ್ಕಂಥದ್ದು ಪ್ರಶ್ನೆ.